ರಾತ್ರೋರಾತ್ರಿ ನಮ್ಮ ಕರ್ನಾಟಕದಲ್ಲಿರುವಂಥ 10 ಜನ ಅದೇ ಇನ್ನೂ ಗ್ರಾಜುಯೇಷನ್ ಮುಗಿಸಿ ಇನ್ನೇನು ಕೆಲಸ ಹುಡುಕ್ತಾ ಇರ್ತಾರಲ್ವ, ಅವರು ರಾತ್ರೋರಾತ್ರಿ 10 ಹೊಸ ಮೊಬೈಲ್ ಬ್ರ್ಯಾಂಡ್ಸ್ನ ಸ್ಟ್ಯಾಂಡ್ ಮಾಡಬೇಕು. ಅದು ಸಕ್ಸಸ್ ಕೂಡ ಆಗಬೇಕು. ಇವಾಗ ನೀವು ಸಾಮಾನ್ಯವಾಗಿ ನೋಡಿರ್ತೀರ, ನಾನು ಯೂಸ್ ಮಾಡುವಂಥ ಮೊಬೈಲ್ ಫೋನು, ನೀವು ಯೂಸ್ ಮಾಡುವಂಥ ಮೊಬೈಲ್ ಫೋನು ಮ್ಯಾನುಫ್ಯಾಕ್ಚರರ್ಸು ಇಬ್ಬರೇ ಇದ್ದಾರೆ. ಒಬ್ಬ ಅಮೆರಿಕಾ ಬಿಟ್ಟರೆ ಚೀನಾದವನು ಇದ್ದಾನೆ. ಈಗ ನಾವು ನಮ್ಮ ಕರ್ನಾಟಕದಲ್ಲಿರುವಂಥ ಮ್ಯಾನುಫ್ಯಾಕ್ಚರರ್ಸ್ ಈಗ ಸದ್ಯಕ್ಕೆ ಯಾರೂ ಇಲ್ಲ. ಇದಕ್ಕೆ ಯಾರು ಮೊಬೈಲ್ ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಅದೇ ಇನ್ನೂ ಗ್ರಾಜುಯೇಷನ್ ಮುಗಿಸಿರ್ತಾರೆ. ಅವ್ರ ಮನೆಯಲ್ಲೂ ಕೂಡ ನಂಬ್ತಾ ಇರೋದಿಲ್ಲ. ನನ್ನ ಮಗ ಗ್ರಾಜುಯೇಷನ್ ಮುಗಿಸ್ಬಿಟ್ಟಿದ್ದಾನೆ, ಅದು ಯಾಕೆ ಮುಗಿಸಿದ್ದಾನೆ ಅಂತ ಅವರು ತಲೆ ಕೆಡಿಸ್ಕೊಂಡ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರಲ್ವ. ಅವರು ಹೋಗಿ ರಾತ್ರೋರಾತ್ರಿ ಒಂದು ಹೊಸ ಮೊಬೈಲ್ ಫೋನು ಲಾಂಚ್ ಮಾಡಬೇಕು. ಒಂದಲ್ಲ 10 ಬ್ರ್ಯಾಂಡ್, 10 ಜನ ಲಾಂಚ್ ಮಾಡಬೇಕು. ಇದು ಲಾಂಚ್ ಮಾಡಿದ ಮೇಲೆ ಅಮೆರಿಕದಲ್ಲಿರುವಂಥ ಮ್ಯಾನುಫ್ಯಾಕ್ಚರರ್, ಚೀನಾದಲ್ಲಿ ಇರುವಂಥ ಮ್ಯಾನುಫ್ಯಾಕ್ಚರರ್ಸು ರಾತ್ರೋರಾತ್ರಿ ಅವರಿಗೆ ತಲೆ ಕೆಟ್ಟೋಗ್ಬಿಡ್ಬೇಕು. ಯಾರಿದು ಭಾರತದವರು, ಅದು ಕರ್ನಾಟಕದಲ್ಲಿರುವಂಥ ಗ್ರಾಜುಯೇಷನ್ ಮುಗಿಸಿ ಅದೇನು ಕೆಲಸ ಹುಡುಕ್ತಾ ಇರೋರು ಹೊಸ ಮೊಬೈಲ್ ಫೋನ್ ಲಾಂಚ್ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡ್ಬಿಟ್ಟು ಹುಚ್ಚ ಆಸ್ಪತ್ರೆಗೆ ಸೇರಬೇಕು. ಆ ಥರ ಇವರು ರಾತ್ರೋರಾತ್ರಿ ಮೊಬೈಲ್ ಫೋನು ರೆಡಿ ಮಾಡಿರಬೇಕು. ಅದನ್ನು ಜನ ತೊಗೊಂಡ್ಬಿಟ್ಟು ಯೂಸ್ ಮಾಡ್ತಾ ಇರಬೇಕು. ಅದು ಹೇಗೆ ಅಂದರೆ, ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಜೊತೆಗೆ ನಿಮ್ಮ 10 ಜನ ಫ್ರೆಂಡ್ಸು, 10 ಜನರು 10 ಡಿಫ್ರೆಂಟ್ ಬ್ರ್ಯಾಂಡ್ಸ್ ಮೊಬೈಲ್ ತೊಗೊಂಡ್ಬಿಟ್ಟು ಅವರು ಒಬ್ರಿಗೊಬ್ರು ಅವರೇ ಫೈಟ್ ಮಾಡ್ತಾ ಇರಬೇಕು. ನನ್ನ ಮೊಬೈಲ್ ಫೋನ್ ಬ್ರ್ಯಾಂಡ್ ಗ್ರೇಟ್, ಇದರಲ್ಲಿರುವಂಥ ಫ್ಯೂಚರ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರೇ ಫೈಟ್ ಮಾಡಬೇಕು. ಇನ್ನೊಂದು ಏನಪ್ಪ ಅಂದರೆ, ಮಾರ್ಕೆಟಲ್ಲಿ ನಮ್ಮ ದೇಶದಲ್ಲಿರುವಂಥ ಈ ಟಾಪ್ 10 ಮೊಬೈಲ್ ಬ್ರ್ಯಾಂಡ್ಸ್, ಅದು ನಮ್ಮ ಕರ್ನಾಟಕದವ್ರು ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದಾರೋ ಈ ಟಾಪ್ 10 ಬ್ರ್ಯಾಂಡ್ಸು ಇವರೇ ಟಾಪ್ 10 ಲೀಸ್ಟಲ್ಲಿ ಇರಬೇಕು. ಜಸ್ಟ್ ಇಮ್ಯಾಜಿನ್, ಇದು ಏನಾದ್ರು ಸತ್ಯ ಆಗಿದ್ರೆ, ಇದು ಸತ್ಯ ನೀವೇ ಅಂತ ತಿಳ್ಕೊಳ್ಳೋಣ. ನೀವೀಗ ಈಗೇನು ಗ್ರಾಜುಯೇಷನ್ ಮುಗಿಸ್ಬಿಟ್ಟು ಆಚೆ ನಿಮ್ಮ ಸರ್ಟಿಫಿಕೇಟ್ ಇವತ್ತೇ ತೊಗೊಂಬಂದಿದ್ದೀರಾ ಅಂತ ತಿಳ್ಕೊಳ್ಳಿ. ನೀವು ನಾಳೆ ಇನ್ನೊಂದು ಸ್ವಲ್ಪ ದಿವಸ ರಾತ್ರೋರಾತ್ರಿ ನೀವು ಇವಾಗಲೇ ಒಂದು ಮೊಬೈಲ್ ಫೋನ್ ಬ್ರ್ಯಾಂಡ್ ಓನರ್ ಆಗಿದ್ದೀರಾ ಅಂತ ತಿಳ್ಕೊಳ್ಳಿ, ಮ್ಯಾನುಫ್ಯಾಕ್ಚರರ್ ನೀವೇ ಆಗಿದ್ದೀರಾ. ಈ ಪ್ರಪಂಚದಲ್ಲಿ ಇರೋರು ಪ್ರತಿಯೊಬ್ಬರು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಏನು ಮೊಬೈಲ್ ಫೋನ್ ರೆಡಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅವರು ಆ ಮೊಬೈಲ್ ಫೋನ್ದು ಕ್ರೇಜ್ ಬಗ್ಗೆ ಹೇಳ್ತಾ ಇದ್ದಾರೆ. ನಿಮ್ಮ ಮೈಂಡಲ್ಲಿ ಏನು ಯೋಚನೆ ಬರ್ತಾ ಇರುತ್ತೆ ಹೇಳಿ ನೋಡೋಣ. ಇನ್ನೊಂದು ಏನಪ್ಪ ಅಂದರೆ, ಈಗ ಇರುವಂಥ ಮೊಬೈಲ್ ಬ್ರ್ಯಾಂಡ್ಸ್ದು ಮಾರ್ಕೆಟ್ ಯಾವ ಥರ ಇದೆ ಅಂದರೆ, ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಇರೋರಿಗೆ ಯಾರಿಗೂ ಗ್ಯಾರಂಟಿ ಇಲ್ಲ ಅವ್ರ ಮೊಬೈಲ್ ಫೋನು ಎಷ್ಟು ದಿವಸದವರೆಗೂ ಟಾಪ್ 10 ಲಿಸ್ಟಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸ್ಯಾಮ್ಸಂಗು, ಈಗ ಆ್ಯಪಲ್, ಈ ಥರದ ಮೊಬೈಲ್ಸು ನೀವು ನೋಡಿರ್ಬೋದು. ಇವ್ರದ್ದು ಯಾವಾಗ ಮಾರ್ಕೆಟ್ ಬಿದ್ದೋಗುತ್ತೆ, ಯಾವಾಗ ಸ್ಟ್ರಾಂಗ್ ಆಗುತ್ತೆ, ಪ್ರೈಸಿಂಗ್ ಏನು ಮಾಡಬೇಕು, ಇದ್ರ ಬಗ್ಗೆ ಇವ್ರಿಗೆ ಒಂಥರ ತಲೆ ಕೆಟ್ಟೋಗ್ಬಿಟ್ಟಿದೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಆ 10 ಜನ 10 ಡಿಫ್ರೆಂಟ್ ಬ್ರ್ಯಾಂಡ್ಸು ಈ ಪ್ರಪಂಚದಲ್ಲಿರುವಂಥ ಟಾಪ್ 10 ಲೀಸ್ಟಲ್ಲಿ ಇದ್ದರೆ ಹೇಗಿರುತ್ತೆ ಯೋಚನೆ ಮಾಡಿ. ಇನ್ನೊಂದು ಏನಪ್ಪ ಅಂದರೆ, ಆ ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರರ್ ಮಾಡಿರೋರ್ದು ಬ್ಯಾಕ್ಗ್ರೌಂಡ್ ಯಾವ ಥರ ಇರಬೇಕು ಅಂದರೆ, ಅವರು ಡಿಗ್ರಿ ಯಾವ ಥರ ಕಂಪ್ಲೀಟ್ ಮಾಡಿದ್ರು ಅಂತ ಅವ್ರ ಅಪ್ಪ ಅಮ್ಮ ತಲೆಕೆಡಿಸ್ಕೊಂಡಿರ್ಬೇಕಾದ್ರೆ ಇವರು ಮತ್ತೆ ಈ ಥರದ್ದು ಒಂದು ರಾತ್ರೋರಾತ್ರಿ ಒಂದು ಹೊಸ ಮೊಬೈಲ್ ಫೋನ್ ಲಾಂಚ್ ಮಾಡಿ ಅದು ಪಾಪ್ಯುಲರ್ ಆಗಿ ಅಮೇರಿಕಾ ಮತ್ತು ಚೀನಾದಲ್ಲಿ ಮ್ಯಾನುಫ್ಯಾಕ್ಚರರ್ ಮೊಬೈಲ್ ಫೋನ್ಸ್ ಮಾಡಿದಾರಲ್ವ, ಅವರು ರಾತ್ರೋರಾತ್ರಿ ತಲೆಕೆಡಿಸ್ಕೊಳ್ತಾ ಇದ್ದಾರೆ. ಆ ಮೊಬೈಲ್ ಫೋನ್ ಬ್ರ್ಯಾಂಡ್ನ ಲಾಂಚ್ ಮಾಡಿರೋರು ಫ್ಯಾಮಿಲಿ, ಅವ್ರ ಅಪ್ಪ ಅಮ್ಮನೇ ತಲೆ ಕೆಡಿಸ್ಕೊಂಡಿರ್ತಾರೆ. ಈ ಥರ ಡಿಗ್ರಿ ಯಾವ ಥರ ಕಂಪ್ಲೀಟ್ ಮಾಡ್ದ ಅಂತ ಅವರು ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಥರದವರು ಅದೇ 10 ಜನ ಹೊಸ ಮೊಬೈಲ್ ಬ್ರ್ಯಾಂಡ್ಸ್ ಲಾಂಚ್ ಮಾಡಿದ್ದಾರೆ ಅಂದರೆ ಯಾವ ಥರ ಇರುತ್ತೆ. ಈ ಥರದ ಇದು ಏನಾದ್ರು ಸತ್ಯ ಆದರೆ ಯೋಚನೆ ಮಾಡಿ. ಯಾರ್ಯಾರು ನಿಮ್ಮ ಮೈಂಡಲ್ಲಿ ಈ ಥರದ ನ್ಯೂಸು ನಿಮ್ಮ ಕಣ್ಣಿಗೆ ಬಿದ್ದರೆ ನೀವು ಏನು ಯೋಚನೆ ಮಾಡ್ತೀರಾ ಹೇಳಿ ನೋಡೋಣ.